ಬಾಯ್ ನ್ಯೂಸ್ಗೆ ಸ್ವಾಗತ. ಮೊನ್ನೆ ಪಾಪ ಒಬ್ರು ಹತಾಶರಾಗಿ ಮಾತಾಡಿದ್ದಾರೆ. ನಮ್ಮ ಕಮಿಷನರ್ ಆದ ಚಲಪತಿ ಅವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಜನರಿಗೆ ಅಂತ ನಾನು ವಾದ ಮಾಡಿದ್ದೆ. ಒಬ್ರು ಮಾಜಿ ಸದಸ್ಯರು ಅಂತ ಹೇಳ್ತಾ ಇದ್ದಾರೆ, ಅವರು ಹಾಲಿ ಯಾವಾಗ ಆಗಿದ್ರು ಅವರು ಮಾಜಿ ಆಗಕ್ಕಂತ ಕೇಳಿದ್ದೆ. ಅವ್ರ ಪರವಾಗಿ ಒಬ್ರು ಅವ್ರ ಹೆಸರು ಹೇಳಕ್ ನನಗೆ ಇಷ್ಟ ಇಲ್ಲ, GPA ತಗೊಂಡು ಮಾತಾಡ್ತಾರೆ. ಪಾಪ ಅವ್ರು ಮಾತಾಡಿರೋದು ತಪ್ಪು, ಬೈಫ್ಲೋ ಏನೋ ಬಂದ್ಬಿಟ್ಟಿದೆ ಅದು ಅಂತ. ಇದು ಯಾವ ರೀತಿ ರಾಜಕೀಯ ನಮ್ಮ ಚಿಂತಾಮಣಿಯಲ್ಲಿ ನಡೀತಾ ಇದೆ ಅಂತ ನಾನು ಅರ್ಥ ಆಗ್ತಾ ಇಲ್ಲ. ಒಬ್ರು ತಮ್ಮ TRPಗಳು ಜಾಸ್ತಿ ಮಾಡ್ಕೊಳಕ್ಕೆ ಮಾತಾಡೋವಂಥದ್ದು, ಮತ್ತೊಬ್ರು ಇನ್ನೊಂದು ರೀತಿಯಲ್ಲಿ ಮಾತಾಡುವಂಥದ್ದು. ಏನೇ ಇರಲಿ, ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಕನಿಷ್ಠ ಜ್ಞಾನ ಆದರೂ ಇರಬೇಕು. ವಿದ್ಯಾಭ್ಯಾಸ ಕೊರತೆ ಹಾಗೂ ಕನಿಷ್ಠ ಜ್ಞಾನ ಮತ್ತೆ ಎಕ್ಸ್ಪೀರಿಯನ್ಸು, ಈ ಮೂರು ಕೊರತೆ ಇದೆ ಇವ್ರಿಗೆ. ಯಾಕಂದ್ರೆ ಪಾಪ ರಾಜಕೀಯದಲ್ಲಿ ಇನ್ನ ಇವ್ರು ಬೇಬಿ ಸಿಟ್ಟಿಂಗ್ ಅಲ್ಲಿ ಇದ್ದಾರೆ, ಪ್ರೀ ನರ್ಸರಿ. ರಾಜಕೀಯ ತಿಳ್ಕೋಬೇಕಾದ್ರೆ ಬಹಳಷ್ಟು ಕಲಿಬೇಕಾಗಿದೆ. ಇವ್ರ ಹಿನ್ನೆಲೆ ಅದನ್ನು ಈ ತಾಲೂಕಲ್ಲಿ ಇವ್ರ ಫ್ಯಾಮಿಲಿದು ವೋಟರ್ ಲಿಸ್ಟ್ ಅಲ್ಲಿ ಯಾವಾಗ ಸೇರ್ಪಡೆ ಆಯ್ತು, ಇವರು ಯಾವಾಗ ಬಂದರು, ಯಾವ ಊರಿದ್ರು ಇವ್ರದ್ದು, ಮತ್ತೀಗೀತಿ ಏನು ಇಲ್ಲದೆ ಏನೋ ಮಾತಾಡಬೇಕು TRPಗೋಸ್ಕರ ಅಂತ ಮಾತಾಡೋದಲ್ಲ. ಏನ್ ಗೊತ್ತು ಇವ್ರಿಗೆ? ಇವರು ಬಂದ ಮೇಲೆ ಇಲ್ಲಿ ಏನು ನಮ್ಮ ಸಹಪಾಠಿಯಾದ ಮಾಜಿ ನಗರಸಭೆ ಸದಸ್ಯರಾದ ಮುರಳಿ ಅವರು ಗುರುಗಳಾದರು. ಇವ್ರಿಗೆ ಮೊದಲು ಮಾತಾಡಿದಾರಲ್ಲ ಅವರು ಬಂದು ABVPಯಲ್ಲಿದ್ದರು, ತದನಂತರ BJPಯಲ್ಲಿ ಬಂದರು, ಅದಾದ ಮೇಲೆ ಸುತ್ತಾಡ್ಕೊಂಡು ಕಾಂಗ್ರೆಸ್ ಅಲ್ಲಿ ಬಂದರು, ಅದು ಆಸ್ ಎ ವರ್ಕರ್. ಅದಾದ ಮೇಲೆ 2018ರಲ್ಲಿ JDS ಅಲ್ಲಿ ಕರೆಸಿದ್ರು. ಏನೋ ಒಳ್ಳೆ ಹುಡುಗ, ಏನು ಅವಕಾಶಗಳು ಕೊಡೋಣ ಅಂತ ಕರೆಸ್ಬಿಟ್ಟು ಕೆಲವರೆಲ್ಲ JDS ಪಕ್ಷದಲ್ಲಿ ಸೇರಿದ್ರು. ಈತನಿಗೆ ನಾಯಕರು ಮಾಡಿರೋದು JK ಕೃಷ್ಣಾರೆಡ್ಡಿ ಅವರು. ಇವರು ಶ್ರೀಮತಿ ಇದಾರಲ್ಲ, ಅವ್ರಿಗೂ ಕೂಡ B.Pharm ಕೊಡಿಸಿದ್ದು ನಾನು ಮತ್ತು ಅವ್ರ ಸ್ನೇಹಿತರು. ಅದೆಲ್ಲ ಗಮನದಲ್ಲಿರಲಿ. ಮೊದಲು ಅವ್ರ ತಾಯಿಗೆ ಬೇಕಂದ್ರು, ಬರೀ ತಾಯಿ ಹೆಸರು ಅಷ್ಟೇ. ತದನಂತರ ಏನಾಯ್ತು, ಹಂಗೆ ಚೇಂಜ್ ಮಾಡಿ JK ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ, ಡಿಗ್ರಿ ಮಾಡಿರ್ಬೇಕಂತೆ, ತಮಗೆ B.Pharm ಕೊಡೋಕ್ಕಾಗಲ್ಲ ಅಂತೆ, ನೀನು ಬೇಡಮ್ಮ, ಈ ಥರ ಅವ್ರ ಶ್ರೀಮತಿ ಆಗ್ತಾರಂತೆ ಅಂತ ಹೇಳಿಬಿಟ್ಟು ಅವ್ರ ಶ್ರೀಮತಿಗೆ ಪಾಪ ತಗೊಳ್ತಾರೆ B.Pharm. ಬಂದು ಕೇಳ್ಕೊಳ್ತಾರೆ ಅರ್ಧರಾತ್ರಿಯಲ್ಲಿ, ನೀನೇನೋ ಮನ್ಸು ಮಾಡಿದ್ರೆ JK ಕೃಷ್ಣಾರೆಡ್ಡಿ ಅವ್ರು ಹೇಳಿದ್ರೆ ನನಗೆ B.Pharm ಸಿಗತ್ತೆ, ಇಲ್ದಿದ್ರೆ ಇಲ್ಲ, ನನ್ನ ರಾಜಕೀಯ ಭವಿಷ್ಯ ನಿನ್ನ ಕೈಯಲ್ಲಿದೆ, ನನಗೇನಾನ ಮಾಡಿ ನೀನು ಕೊಡಿಸ್ಲೇಬೇಕು ಅಂತ ಬಂದು ಕೇಳ್ಕೊಳ್ತಾನೆ. ಇವತ್ತು ಅಣ್ಣ ಅಂತ ಇದ್ದಾನೆ, ನಾನು ಕೂಡ ತಮ್ಮ ಅಂತೀನಿ. ತಮ್ಮ, ನೀನು ಬೆಳಿಬೇಕು ರಾಜಕೀಯದಲ್ಲಿ ಅಂತ ಬಹಳಷ್ಟು ಸಹಾಯಗಳು ಮಾಡಿದ್ದೀನಿ. ಇದೇ ಅಲ್ಲೂ ಮಹಬೂಬ್ ನಗರ್ ಅಲ್ಲೂಗೆ ರಾತ್ರಿ 3 ಗಂಟೆವರೆಗೂ ನಾನು ಮತ್ತು ಅವ್ರ ಸ್ನೇಹಿತರು ಹೋಗ್ಬಿಟ್ಟು ಕೂತ್ಕೊಂಡು ಅವ್ರ ಮನೆಯಲ್ಲಿ ಕೇಳಿಕೊಂಡು, ಕೊಳ್ಳೇಬೇಕು, ನೀನು ಬಿಡಲೇಬೇಕು ಆ ಸ್ಥಾನ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣ ಬಿಡಲ್ಲ ಅಂತ ಹೇಳಿದ್ರು ಅಳ್ಳು. ಆದರೆ ನಾವೆಲ್ಲ ರಿಕ್ವೆಸ್ಟ್ ಆದಮೇಲೆ ರಾತ್ರಿ ಬೆಳಗಿನ ಜಾವ 4 ಗಂಟೆ ಆಯಿತು, ಒಪ್ಕೊಂಡ್ರು. ಆಯಿತು ಬಿಡಿ, ನಾನು ಬಿಟ್ಕೊಟ್ಬಿಡ್ತೀನಿ ಒಂದು ಸೀಟು, ನೀವು JK ಕೃಷ್ಣಾರೆಡ್ಡಿ ಮಾತಾಡ್ಕೊಳ್ಳಿ ಅಂತ. ಬೆಳಗ್ಗೆ ಆಯಿತು. ಬೆಳಗ್ಗೆ ನಾನು ಹೋದ ತಕ್ಷಣ JK ಕೃಷ್ಣಾರೆಡ್ಡಿ ಅಣ್ಣ ಅವರು ಒಂದು ಮಾತು ಹೇಳಿದ್ರು,
ಇವತ್ತು ಅದು ನಿಜವಾಗ ಆಯಿತು. ಅವ್ರ ಪಕ್ಕದಲ್ಲಿ ಕರೆಸ್ಬಿಟ್ಟು ಹೇಳಿದ್ರು ನನಗೆ, ಯಾವುದೇ ಕಾರಣಕ್ಕೆ ದಯವಿಟ್ಟು ಕೊಡಿಸ್ಬೇಡ್ರಿ, ಮನುಷ್ಯ ಸರಿ ಇಲ್ಲ, ಇನ್ನು ಮನಸ್ಸು ಸರಿ ಇಲ್ಲ, ಅವ್ನು ಕೊಡಬಾರ್ದಂತೇನಿಲ್ಲ, ಆದರೆ ಮನುಷ್ಯ ಸರಿ ಇಲ್ಲ, ದಯವಿಟ್ಟು ಯೋಚನೆ ಮಾಡಿ ಅಂತ ಅವತ್ತು ಬಹಳಷ್ಟು ಹೇಳಿದ್ರು. ಇನ್ನು ಬಹಳಷ್ಟು ಹೇಳಿದ್ರು. ಆದರೆ ನಾನು ಒಂದೇ ಒಂದು ವಾದ, ನೀವು ಮಾತು ಕೊಟ್ಟಿದ್ರಿ ನನಗೆ, ಅಲ್ಲೋರು ಒಪ್ಕೊಂಡ್ರೆ ಸಾಕು, ನಾನು ಆ ಸೀಟ್ ಬಿಟ್ಕೊಡ್ಬಿಡ್ತೀವಿ ಅಂತ ಹೇಳಿದ್ರು. ಲಾಸ್ಟಲ್ಲಿ ರಾಜಕೀಯ ಭವಿಷ್ಯಕ್ಕಾಗಿ ಆತಂಗೆ ಬಿ ಫಾರ್ಮ್ ಕೊಡಿಸಿದ್ರಲ್ಲಿ ಪಾತ್ರ, ಅತಿ ಹೆಚ್ಚು ಪಾತ್ರ ನಂದಿತ್ತು. ಅದರಿಂದ ಇವತ್ತು ರಾಜಕೀಯದಲ್ಲಿ ಗುರ್ಸ್ಕೊಂಡಿದ್ದಾರೆ. ಯಾವುದೋ ಊರವರು ಯಾವತ್ತೋ ಬಂದು ಇಲ್ಲಿ ಸೇರ್ಕೊಂಡಿರೋದು, ರಾಜಕೀಯದಲ್ಲಿ ಇನ್ನ ಬೇಬಿ ಸಿಟ್ಟಿಂಗ್ ಅಲ್ಲಿ ಇರೋದು, ತಮ್ಮ ಹೋಗ್ಬಿಟ್ಟು ಅಣ್ಣನಿಗೆ ಬುದ್ಧಿ ಹೇಳೋದು. नवासा जाको नाना को खंगना सिखाया जाता है ಅಲ್ಲ, ಸ್ವಲ್ಪ ಇತಿಮಿತಿ ಇರಲಿ. ಮತ್ತೆ ಹೇಳಬೇಕಾದ್ರೆ ತಪ್ಪು ಮಾಹಿತಿಗಳು. ನೀವು ಕಾಂಗ್ರೆಸ್ ಮತ ಹಾಕಿದ್ದೀರಾ ಮಿಸ್ಟರ್ ತಮ್ಮ? ಕಾಂಗ್ರೆಸ್ ಮತ ಹಾಕಿದ್ಯಾ ನೀನು? ನೀನು ಕಾಂಗ್ರೆಸ್ ಪಕ್ಷ ಈ ಊರು ಬಿಟ್ಟು ಚಿಕ್ಕಬಳ್ಳಾಪುರ ಸೇರ್ಪಡೆ ಆಗಿರುವಂಥವ್ರು ನೀನು. ನಿಮ್ಮ ಶ್ರೀಮತಿ JDS ಪಕ್ಷ, ಒಂದೇ ಮನೆಯಲ್ಲಿರುವಂಥವ್ರು. ನಗು ಬರ್ತಾ ಇದೆಲ್ಲ ನಿಮ್ಗೂ. ಒಂದೇ ಮನೆಯಲ್ಲಿರೋರು ಕಾಂಗ್ರೆಸ್ JDS ಒಂದೇ ಮನೆಯಲ್ಲಿರುವಂಥವ್ರು. ಇಡೀ ದೇಶದಲ್ಲಿ ಉದಾಹರಣೆ ಕೊಡ್ಬೇಕಾದ್ರೆ ಇಂಥ ರಾಜಕೀಯ ಎಲ್ಲೂ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನೋಡಿರ್ತೀರಾ, ತಂದೆ ಮಕ್ಕಳು ನೋಡಿರ್ತೀರಾ, ಅಕ್ಕ ತಂಗಿಯರು ಅಣ್ಣ ತಮ್ಮಂದು ನೋಡಿರ್ತೀರಾ. ಗಂಡ ಹೆಂಡತಿ ಬೇರೆ ಬೇರೆ ಪಕ್ಷ ಒಂದು ಮನೆಯಲ್ಲಿ. ನಿಜವಾಗ್ಲೂ ಇದೇ ಒಂದು ಉದಾಹರಣೆ, ದೊಡ್ಡ ಉದಾಹರಣೆ. ನಾನಾದ್ರೂ ನೇರವಾಗಿ ಮಾಡಿದ್ದೀನಿ ರಾಜಕೀಯ ತಮ್ಮ, ನಾನು ನೇರವಾಗಿ ಮಾಡಿದ್ದೀನಿ ರಾಜಕೀಯ, ಹೆಸರು ಹೇಳಕ್ ಹೋಗಲ್ಲ. ಇವತ್ತು ಟಿಪ್ಪು ಸುಲ್ತಾನ್ಗೆ ಬೆನ್ನಿಗೆ ಚೂರಿ ಹಾಕಿರುವಂತವ್ರು, ಅವ್ರ ಹೆಸರೇನು? ಬ್ರಿಟಿಷರ ಜೊತೆ ಸೇರಿದ್ದವರಲ್ಲ, ಮೀರ್ ಸಾದಿಕ್ ಕೆಲಸಗಳು ನಾವು ಮಾಡಲ್ಲ. ನೇರ ದಿಟ್ಟ ನಿರಾಧಾರ JK ಕೃಷ್ಣಾಡಿ ಆಗ್ಬೋದು, ಸುಧಾಕರ್ ರೆಡ್ಡಿ ಆಗ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಎಲ್ಲ ನೇರವಾಗಿ ನಾವು ಎದುರಿಸಿದ್ದೀವಿ. ನಮ್ಗೇನು ಅಧಿಕಾರ ದಾಹ ಇರಲಿಲ್ಲ. ಅವ್ರು ಶಾಸಕರಾಗಿದ್ರು, ಡೆಪ್ಟಿ ಸ್ಪೀಕರ್ ಕೂಡ ಆಗಿದ್ರು. ಆದರೆ ಮುನ್ಸಿಪಾಲ್ಟಿ ಸಹಾಯ ಅವ್ರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮಾತು ಮೇಲೆ ನಿಂತ್ಕೊಂಡೆ, ನೇರವಾಗಿ ಹೋದ ಒಬ್ಬನೇ ಸಸ್ಪೆಂಡ್ ಕೂಡ ಆದೆ. MLA ಎಲೆಕ್ಷನ್ನಲ್ಲಿ ಸುಧಾಕರ್ ರೆಡ್ಡಿ ಅವ್ರಿಗೆ ವೋಟ್ಗಳು ಹಾಕ್ಸಿದ್ದೀವಿ, MLA ಮಾಡಿಸಿದ್ದೀವಿ, ಮತ್ತೆ ಮಿನಿಸ್ಟ್ರು ಆಗಿದ್ದಾರೆ. ತಮ್ಮ, ನೀನೆಲ್ಲನ ವೋಟ್ ಕೇಳಿದ್ಯಾ ಕಾಂಗ್ರೆಸ್ಗೆ? ವೋಟ್ ಕೇಳಿಲ್ಲ. ನಿಮ್ ಶ್ರೀಮತಿ ಕೇಳಿದ್ರ? ಕೇಳಲಿಲ್ಲ. ಅಲ್ಲಿ ಬರೀ ಮೂಟೆಗಳು ಕಟ್ಕೊಂಡು JK ಕೃಷ್ಣಾರೆಡ್ಡಿ ಏನೇನು ಬಂತೆಲ್ಲ ಲಾಭ ಇಟ್ಕೊಂಡಿರೋಂಥವ್ರು ನೀವು ನಮ್ಮ ರಾಜಕೀಯ ವಿಚಾರವಾಗಿ ಮಾತಾಡ್ತೀರಾ? ಅದೆಲ್ಲ ಹೋಗ್ಲಿ, ಸಸ್ಪೆಂಡ್ ಆದೆ, ಕಂಟೆಸ್ಟ್ ಮಾಡಿದೆ, ಮತ್ತೆ ಗೆದ್ದೆ ಬಿ ಫಾರ್ಮ್ ಅಲ್ಲಿ, ಕಾಂಗ್ರೆಸ್ ಬಿ ಫಾರ್ಮ್ ಅಲ್ಲಿ. ಮತ್ತೆ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಬರ್ತದೆ. ಅದ್ರಲ್ಲಿ ಏನ್ ಮಾಡ್ತೀರಾ? ಯಾವಾಗ JK ಕೃಷ್ಣಾರೆಡ್ಡಿ ಸೋತೋದ್ರು, ಅಧಿಕಾರ ದಾಹ ಅಲ್ವಾ ಇವ್ರಿಗೆ? ಪಾಪ ಅಧಿಕಾರ ಇದ್ರ ಜೀವನ ನಡೆಯೋದಿಲ್ಲ ಇವ್ರಿಗೆ. ಹೂ ಅಂತ ಓಟ್ ಬಂದ್ಬಿಟ್ರು. ಅದೇ JK ಕೃಷ್ಣಾರೆಡ್ಡಿ ಗೆದ್ದಿದ್ರೆ ಬರ್ತಾ ಇದ್ರ? ನಾಚಿಕೆ ಆಗ್ಬೇಕು. ಇವತ್ತು ಅಧಿಕಾರ ಇರತ್ತೆ, ಹೋಗತ್ತೆ, ನಾವು ಮಾಡುವಂತ ಕೆಲಸ ಕಾರ್ಯಗಳು ಇರ್ಬೇಕಷ್ಟೇ, ಜೀವಂತವಾಗಿರ್ಬೇಕು. ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳು ಯಾರು ಮಾಡಬಾರ್ದು, ನೇರವಾಗಿ ಮಾಡಲಿ. ಅಲ್ಲೂ ಹಾಕಿಲ್ಲ ಓಟು, ಎನಾಮಸ್ ಆಯ್ತು. ಜಗನ್ನಾಥ್ ಅವರು ಅಧ್ಯಕ್ಷರಾದ್ರು.
ಇವ್ರಿಗೆ ಓಟ್ಗಳು ಹಾಕುವಂತ ಅದೃಷ್ಟ ಸಿಕ್ಕಿಲ್ಲ. ಯಾಕಂದ್ರೆ ಆ ದೇವರಿದಾನಲ್ಲ, ಬಹಳ ದೊಡ್ಡವನಿದ್ದಾನೆ. ಅವ್ರ ಹತ್ರ ನ್ಯಾಯ ಅನ್ಯಾಯ ಅನ್ನೋದೆಲ್ಲ ಇರುತ್ತದೆ. ಮತಗಳು ಹಾಕಕ್ ಬಂದಿದ್ ಪಾಪ ಓಡ್ಕೊಂಡು ಬಂದ್ರು ಇವರು. ಅಲ್ಲಿ ಎನಾಮ್ನೆಸ್, ಅಲ್ಲೂ ಹೊಟ್ಟು ಹಾಕಿಲ್ಲ. ಯಾವ ಪಕ್ಷ ಅಂತ ಇವತ್ತು ಎಷ್ಟು ತ್ಯಾಗಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದೀವಿ, ಅದು ಜನರಿಗೆ ಗೊತ್ತಿದೆ. ಸುಧಾಕರ್ ರೆಡ್ಡಿ ಅವರು ನಮ್ಮ ಜೊತೆಯಲ್ಲಿ ರಾತ್ರಿ 3-4 ಗಂಟೆಯಲ್ಲಿ ಕೂತಿ ಮಾತಾಡಿದಾರಲ್ಲ, ಅವ್ರಿಗೆ ಗೊತ್ತಿದೆ. ಅಲ್ಲಿದ್ದ ಹಳೆ ವರ್ಕರ್ಸ್ ಲೀಡರ್ಸ್ ಗೊತ್ತಿದೆ. ಮೊನ್ನೆ ಬಂದ್ಬಿಟ್ಟು ಪಕ್ಷದಲ್ಲಿ ಶಕ್ತಿ ಇದ್ದಿದ್ರೆ ಶ್ರೀಮತಿಯಿಂದ ರಾಜೀನಾಮೆ ಕೊಡಿಸ್ಬೇಕಾಗಿತ್ತು, ಕೊಡ್ಸಿಲ್ಲ. ಅಧಿಕಾರ ದಾಹ. ಇವತ್ತು ಯಾರ ಜೊತೆ ಸೇರ್ಕೊಂಡು ಕತೆಗಳು ನಮಗೆ ಹೇಳ್ತೀರಾ? ಯಾಮಾರಿಸ್ತಾರೆ, ಎಲ್ಲ ಹೇಳ್ತಾರೆ. ಪಾಪ ಮೂನ್ ಸ್ಟಾರ್ ಗೋಸ್ ಏನ್ ಟ್ರ್ಯಾಕ್ಟರ್ ಮಜಾರ್ ಶೋರೂಮ್ ಮನೆಯಿಂದ ಮೂನ್ ಸ್ಟಾರ್ ಗೋಸ್ ಮನೆವರೆಗೂ ರಸ್ತೆ ಹಾಕಿದ್ದಾರೆ, CC ರೋಡು ವಿತೌಟ್ UGD ಬರಕಲ್ಲಿ ಸೆಂಟ್ರಲ್ಲಿ ರಾಜ್ ಕಾಲುವೆ ಇದೆ, ಹಾಕ್ಬಿಟ್ಟಿದ್ದಾರೆ ಅವ್ರ ರೋಡು. ಅಧಿಕಾರಿ ಏನ್ ನೋಡಿದಾರೋ ಏನ್ ಹೋಗಿದಾರೋ ಗೊತ್ತಿಲ್ಲ. ನಾನು ಗಿಫ್ಟ್ ಅಂತ ಹೇಳಿದ್ದೀನಿ, ಅದ್ರ ಬಗ್ಗೆ ಪಾಪ ಮರ್ತೋಗ್ಬಿಟ್ಟಿದೆ. ಯಾಕಂದ್ರೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಮೂನ್ ಸ್ಟಾರ್ ಗೋಸ್ ಇವ್ರಿಗೆ, ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಯಾರಿಗೆ ಅಂತ ಹೇಳಲ್ಲ, ಕೊಟ್ಟಿದ್ದಾರೆ ಇವ್ರಿಗೆ. 12 ಲಕ್ಷ ಕೊಟ್ಟಿದ್ದಾರಂತೆ ರಿಟರ್ನ್ ಗಿಫ್ಟ್ ಮೂನ್ ಸ್ಟಾರ್ ಗೋಸ್. ಅದು ಹೇಳ್ಬೇಕಾಗಿತ್ತಲ್ಲ. ಓಹೋ, ಹೆಂಗ್ ಶಿವರೆಡ್ಡಿ ಮನೆಯಿಂದ ಹಿಂಗ್ ರೋಡ್ ಬಂದ್ಬಿಟ್ಟಿದೆ ಅಂತೆ, ಹಂಗೆ ರೋಡ್ ಬಂದ್ಬಿಟ್ಟಿದೆ ಅಂತೆ, ವೆಂಕಟಗಿರಿ ಕೋಟೆ ಹಿಂಗ್ ರೋಡ್ ಬಂದ್ಬಿಟ್ಟಿದೆ ಅಂತೆ, ಯಾವ್ದೋ ಇನ್ನೊಂದು ಯಾವುದು NNT ರೋಡ್ ಆ ರೋಡ್ ಹಿಂಗ್ ಬಂದ್ಬಿಟ್ಟಿದೆ ಅಂತೆ. ಅಯ್ಯ, ಏನು ಇನ್ ಮನೆಯಿಂದ ತಂದ್ಬಿಟ್ಟು ರೋಡ್ ಹಾಕ್ಸ್ದಂಗಿದೆ. 2022 ಸಾಲಿನ ನಗರತ್ನದು. ಅವತ್ತು BJP ಸರ್ಕಾರ ಇತ್ತು. ಇಂದಿನ ಮಾಜಿ ಶಾಸಕರು, ಅಂದಿನ ಶಾಸಕರು JK ಕೃಷ್ಣಾರೆಡ್ಡಿ ಶಾಸಕರಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಬಂದಿರುವಂತ ಗ್ರಾಂಟ್ ಇದು. ಅದು ಹೇಳಿ ಜನರಿಗೆ. ಇವತ್ತು ಒಂದೊಂದು ನಯ ಕೆಲಸ ಏನ್ ಇಲ್ಲಿ ನಡೀತಾ ಇದೆ, ರೋಡ್ ವರ್ಕ್ಸ್ ನಗರತ್ನದ್ದು ಅವ್ರ ಕಾಲದಲ್ಲಿ ಬಂದಿರೋದು. JK ಕೃಷ್ಣಾರೆಡ್ಡಿ ಕಾಲದಲ್ಲಿ 2022 ಬಂದಿರುವಂತದ್ದು. ಇವತ್ತು ಏನ್ ಎಲ್ಲ ರೋಡ್ಸ್ ಆಗಿದೆ, NNT ಸರ್ಕಲ್ ರೋಡ್ ಆಗಿರ್ಬೋದು, ಇನ್ಶೂರೆಡಿ ರೋಡ್ ಆಗಿರ್ಬೋದು, ಫಾರೆಸ್ಟ್ ಆಫೀಸ್ ರೋಡ್ ಆಗಿರ್ಬೋದು, ಬೇರೆ ಯಾವ್ಯಾವ್ದು ರೋಡ್ಗಳಾಗಿದೆ ಮ್ಯಾಕ್ಸಿಮಮ್ ರೋಡ್ಸು ಏನ್ ನಗರತ್ನ ವರ್ಕ್ಸ್ ಅಲ್ಲಿ ತಗೊಂಡಿದ್ದಾರೆ. ಏನು ಎಲ್ಲ ಕೌನ್ಸಿಲರ್ಸ್ ಸೇರಿ ಆವಾಗ ಮನವಿ ಕೊಟ್ಟಿದ್ರು. ಎಲ್ಲ ಮನವಿಗಳು ಕೊಟ್ಟ ನಂತರ ಎಲ್ಲ ಏರಿಯಾಗಳಿಗೆ ಹಾಕಿದ್ರು ನಗರತ್ನ ವರ್ಕ್ಸ್. ಅದಕ್ಕೇನ್ ಮಾಡಿದ್ರು ಅಂದ್ರೆ, ನಮ್ಮ ಮಿನಿಸ್ಟರ್ ಗೆದ್ದ ನಂತರ ಆ ವರ್ಕ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ರೀಟೆಂಡರ್ ಮಾಡಿಸಿ, ಯಾರ್ದು 2022 ಆವಾಗ ಇವ್ರು ಶಾಸಕರಾಗಿರ್ಲಿಲ್ಲ, ಇವ್ರು ಶಾಸಕರು 23 ಆದ್ಮೇಲೆ ಆ ವರ್ಕ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು, ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು, ಹೊಸ ಎಸ್ಟಿಮೇಟ್ಗಳೆಲ್ಲ ಮಾಡಿಸಿ ಮೇನ್ ರೋಡ್ಸ್ ಎಲ್ಲ ತಗೊಂಡು ಆ ದುಡ್ಡಲ್ಲಿ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್, ಹಳೆ ವೈನು ಹೊಸ ಬಾಟಲಲ್ಲಿ, ಅದು ಹೇಳ್ಬೇಕಲ್ಲ. ಹಾಕ್ಸ್ಬಿಟ್ಟೆ ಏನು ಆಗ್ದಂಗೆ. ಏನು ಇದನ್ನು ಎಲೆಕ್ಷನ್ ಅಲ್ಲಿ ನಿಂತಾನಂತೆ ಮಾಡ್ತಾನಂತೆ ತಮ್ಮ. MLA ಎಲೆಕ್ಷನ್ ಅಲ್ಲಿ ನಿಂತ್ಕೋ ತಮ್ಮ, MLA ಆಗೋ ಚಿಂತಾಮಣಿಗೆ 5,000 ಮತಗಳು ಹಾಕ್ಸ್ತೀನಿ. ಇಡೀ ತಾಲೂಕು ಓಡಾಡಿ ಹಗಲು ರಾತ್ರಿ ದುಡಿದು ನಿನ್ಗೆ 5,000 ಓಟ್ಗಳು ಹಾಕ್ಸ್ತೀನಿ. MLA ಎಲೆಕ್ಷನ್ ಅಲ್ಲಿ ನಿಂತ್ಕೋ. B.Pharm ತಗೊಳ್ತೀನಿ, ಮತ್ತೊಂದು ಮಾಡ್ತೀನಿ, ಸಂತೋಷ. ಬೇಡ ಅಂತಿದ್ಯಾರು? ಅಥವಾ ನಂಬರ್ ಪ್ಲೇಟ್ ನಾಳೆ ಹಾಕ್ಸ್ಕೊಳ್ತೀನಿ, ಅದಾದ್ಮೇಲೆ ಎಲ್ಲರೂ ಗೆದ್ದ ನಂತರ ನಂಬರ್ ಪ್ಲೇಟ್ಗಳು ಹಾಕೊಂಡಿರೋ ಅಂತ ನೋಡಿದ್ದೀನಿ. ನೇಮ್ ಪ್ಲೇಟ್ಗಳು ಹಾಕೊಂಡಿರೋದು ನೋಡಿದ್ದೀನಿ. ಆದ್ರೆ ನನ್ನ ತಮ್ಮನ್ ಸ್ವಲ್ಪ ಅರ್ಜೆಂಟ್ ಆಗಿಬಿಟ್ಟಿದೆ. ನಾಳೆನೇ ಹಾಕ್ಸ್ಕೋಪ ತಮ್ಮ, ನಾಳೆನೇ ನಿನ್ ನೇಮ್ ಪ್ಲೇಟ್ ಹಾಕ್ಸ್ಕೋ. ಯಾರು GPA ತಗೊಂಡಿದ್ದಾರ ಅವ್ರಿಗೆ ಒಂದು ಸಲಹೆ ತಗೋ. ಅವ್ರ ಸಲಹೆ ತಗೊಂಡು ನಿನ್ ಕುತ್ತಿಗೆಗೆ ಒಂದು ನೇಮ್ ಪ್ಲೇಟ್ ಹಾಕೊಂಡ್ಬಿಡು.
ಬೇಡ ಅಂದಿದ್ಯಾರು? ಸಂತೋಷ ಅಲ್ವಾ? ನನ್ನ ತಮ್ಮ ಬೆಳೀತಾ ಇದ್ದಾನ ಅಂತ ಹೇಳಿದ್ರೆ ಸಂತೋಷ ಅಲ್ವಾ? ಆವಾಗಲೇ ನಿಮ್ಮ ಶ್ರೀಮತಿ ಮಾಡಿದ್ದೀವಿ, ಈಗ ನೀನು ಆಗ್ತೀಯ ಅಂತ ಸಂತೋಷ ಅಲ್ವಾ ನಮಗೆ? ನಾನು ಇನ್ನ ಉನ್ನತ ಮಟ್ಟಕ್ಕೆ ಹೋಗಪ್ಪ, MLA ಆಗ ಅಂತ ಹೇಳ್ತಾ ಇದ್ದೀನಿ. ಒಂದು ಗಾದೆ ಇದೆ, ಕರಿ ಹಂದಿ ಚೆನ್ನಾಗಿ ತಿಂದು ಬೆಳೆದ್ರೆ ಉದ್ದ ಆದ್ರೇನು ಆನೆ ಆಗಕ್ಕೆ ಸಾಧ್ಯ ಇಲ್ವಂತೆ. ಯಾರು ಹೇಳ್ತಾ ಇದ್ರು ಗೊತ್ತಾ ಇದು? ನಮ್ಮ ತಾತ ಅಬ್ದುಲ್ ಜಬ್ಬಾರ್ ಸಾಬ್ ಹಾಗೂ VK ಪೂಲ್ವಾಡಿ ಕೃಷ್ಣಪ್ಪ ಅವರು, ಟೊಮ್ಯಾಟೊ ಮರ್ಷೆಂಟು. ಆವಾಗ ಇವ್ರು ಹೇಳ್ತಾ ಇದ್ರು, ಏನ್ ಹೇಳಿ, ಕರಿ ಹಿಂದಿ ಚೆನ್ನಾಗಿ ತಿನ್ಬಿಟ್ಟು ದಪ್ಪ ಆಗಿ ಉದ್ದ ಆದ್ರೇನು ಆನೆ ಆಗಕ್ ಸಾಧ್ಯ ಇಲ್ಲ. ಹಂದಿನೇ, ಆನೆನೆ. ಗಂಭೀರತೆಯಿಂದ ಆನೆ ಹೋಗ್ತಾ ಇದ್ರೆ ಬೊಗಳೋ ನಾಯಿಗಳು ಜಾಸ್ತಿ ಅಂತ. ಏನ್ ಮಾಡ್ತೀರಾ? ನಾಯಿಗಳು ಬೊಗಳ್ತಾ ಇರತ್ತೆ, ಅದ ದಾರಿಯಲ್ಲ, ಅದು ಆನೆ ಹೋಗ್ತಾ ಇರತ್ತೆ, ನಾಯಿಗಳು ಬೊಗಳ್ತಾ ಇರತ್ತೆ. ಆ ತರ ಆಗ್ತಾ ಇದೆ. ಮತ್ತೆ ಕಾಲೇಜ್ ಕಟ್ತಾ ಇದ್ದಾರಂತೆ ನಮ್ಮ ಮಿನಿಸ್ಟ್ರು. ಚಿಂತಾಮಣಿ ಮಕ್ಕಳಿಗೆಲ್ಲ ಒಳ್ಳೇದಾಗ್ಬಿಡತ್ತಂತೆ. ಅಯ್ಯಮ್ಮ, ಎಲ್ಲಿಂದಪ್ಪ ಇದು ಮಾಹಿತಿ? ಎಷ್ಟು ವಿದ್ಯಾಭ್ಯಾಸ ಇವ್ರದು? ಬಹುಶಃ ನನಗಿಂತ ಜಾಸ್ತಿ ವಿದ್ಯಾಭ್ಯಾಸ ಇದೆ, ಅದು ಎಕ್ಸ್ಪೀರಿಯನ್ಸ್ ಇಲ್ಲ. ಇವ್ರಿಗೇನ ನಮ್ಮ ಮಿನಿಸ್ಟ್ರು ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಮಾಡಿರ್ಬೋದು, ಇವರೇ ಸೆಲೆಕ್ಟ್ ಮಾಡ್ತಾರ ಅನ್ಸುತ್ತೆ. CET ಬರೆಯೋ ಅವಶ್ಯಕತೆ ಇಲ್ಲ, KE ಇಂದ ಎಕ್ಸಾಮ್ಸ್ ಆಗೋ ಅವಶ್ಯಕತೆ ಇಲ್ಲ. ಏನಿದು ಏನನ್ನ ಕಿಶೋರ ವಿದ್ಯಾಭವನ ಅಲ್ಲ, ಹೋಗ್ಬಿಟ್ಟು ಡೊನೇಷನ್ ಫೀಸ್ ಕಟ್ಬಿಟ್ಟು ಸೀಟ್ ತಗೊಂಡಂಗೆನ? ಅದು ಕಾನೂನು ಇದೆ ಅಲ್ಲ, CET ಬರೀಬೇಕಲ್ಲ, ಇಡೀ ಸ್ಟೇಟಲ್ಲಿ ಸೆಲೆಕ್ಷನ್ ಆಗೋದಲ್ವಾ? ಟೋಪಿಗಳು ಹಾಕೋದು ಬಿಟ್ರಪ್ಪ, ಮಕ್ಮಲ್ ಟೋಪಿಗಳು ಯಾರು ಹಾಕ್ಸ್ಕೊಳಕ್ ರೆಡಿ ಇಲ್ಲ ಈಗ. ಜೆನ್ಜಿ ಕಾಲ ಇದು. ಏನ್ ಕಾಲ? ಜೆನ್ಜಿ ಕಾಲ. ಯುವಕರದು ಜೆನ್ಜಿ ಕಾಲ. ಜೆನ್ಜಿ ಕಾಲದ ಹುಡುಗರಿಗೆ ನೀವು ಟೋಪಿ ಹಾಕಕ್ ಹೋದ್ರೆ ರಿವರ್ಸ್ ನಿಮ್ಗೆ ಮಕ್ಕಳ ಟೋಪಿ ಹಾಕ್ಬಿಡ್ತಾರ ಅವರು. ಇವಾಗ ಏನಿದ್ರೇನೋ ನೇರ ಇರಬೇಕು. ನೋಡ್ರಿ, ತಮಾಷೆ ಮಾತಲ್ವಾ? ಇನ್ನು ಮಕ್ಳು ಏನಕ್ರಿ CET ಇವೆಲ್ಲ ಬರೆಯೋದು? ಇಲ್ಲೇ ಎಲ್ಲ ಹಾಕ್ಬಿಡ್ಬೇಕಾದ್ರೆ CET ಎಲ್ಲ ಇವೆಲ್ಲ ಒಳ್ಳೇದಲ್ಲ. ಸುಮಾರು ಹೇಳಿದ್ದಾರೆ. ಸಂತೋಷ, ICU ಹಾಸ್ಪಿಟ್ಲ್ ಇದೆ, ಸ್ಟಾಫ್ ಇಲ್ಲ, ನರ್ಸಸ್ ಇಲ್ಲ. ಏನ್ ಮಾಡೋದು? ಮೊನ್ನೆ ನೀವು ನೋಡಿದ್ದೀರಾ ಒಂದು ಘಟನೆ ಆಗಿರೋದು. ಡಾಕ್ಟರ್ಸ್ ಇಲ್ಲ, ತಾಯಿ ಕೂಡ ತೀರ್ಕೊಂಡ್ರು, ಆ ಮಗುದ್ ಕೂಡ ತೀರ್ಕೊಂಡ್ರು. ದೊಡ್ಡದಾಗಿ ಕಟ್ಬಿಟ್ಟು ಏನ್ ಮಾಡೋದು? ಅದಕ್ಕೆ ಬೇಕಾಗಿಲ್ಲ, ಎಲ್ಲ ಸವಲತ್ತುಗಳು ಬೇಕಲ್ಲ. ಮೊದಲನೇದಾಗಿ ಸ್ಟಾಫ್ ಬೇಕಲ್ಲ. ಅದಿದ್ರೆ ಹೇಗೆ? ಇವೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರತ್ತೆ. ಕಾಲೇಜ್ ಕಟ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಏನದು ಪಾಲಿಟೆಕ್ನಿಕ್ಕು, ITI. ರೇ ಸ್ವಾಮಿ, ತಮ್ಮ ಕೇಳಿಸ್ಕೋ, ಇವೆಲ್ಲ ಕಿವಿಗಳಲ್ಲಿ ಬೇರೆಯವ್ರಿಗೆ ಕೂಗು, ನಮ್ಮಂತವ್ರಿಗಲ್ಲ, ಗುರುಗಳಿಗೆ ಬಿಟ್ಟಿಲ್ಲ. ಅಗ್ರಾರ್ ಮುಳ್ಳಿ ಅವರು, ಅದು ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಅಗ್ರಾರ್ ಮುಳ್ಳಿ ಅವರು ಪಾಪ ಇವ್ರ ಗುರು, ಅವ್ರಿಗೆ ಈಗ ಬಿಡ್ಲಿಲ್ಲ. ಇದನ್ನ ಕಿವಿಗಳಲ್ಲಿ ಇಟ್ಬಿಡ್ರಿ. ಎಲ್ಲ ಕಟ್ಟಿರೋದು ನಿಜ, ಸಂತೋಷ ನಮಗೂ. ಪೆನ್ನು ನಂದೆ, ಪೇಪರು ನಂದೆ, ಕೈಯು ನಂದೆ. ಅಂದ್ರೆ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಕಂಪ್ಲೀಟ್ ಅವ್ರದೇ ಇಲಾಖೆ. 1,000 ಕೋಟಿ ಮಾಡೋದು ಬೇಡ ಅನ್ನೋರು ಯಾರಪ್ಪ? ಅವ್ರ ಕೈಯಲ್ಲೇ ಇರೋದೆಲ್ಲ. ಅಷ್ಟು ಮಾಡದೇ ಇದ್ರೆ ಹೇಗೆ? ಕಾಲೇಜು ಕಟ್ಲಿ, ಇನ್ನೊಂದು ಕಟ್ಲಿ, ಮತ್ತೊಂದು ಕಟ್ಲಿ, ಅವರು ಡಿಪಾರ್ಟ್ಮೆಂಟಲ್ಲಿ ಏನೇನು ಅವ್ರ ಇಲಾಖೆಯಿಂದ ಬರುತ್ತೋ ಎಲ್ಲ ಮಾಡಲಿ. ಬೇರೆ ಇಲಾಖೆಗಳಿಂದ ತಗೊಂಡು ಬಂದು ಏನನ್ನ ಎಂಟೈರ್ ನಮ್ಮ ತಾಲೂಕಲ್ಲಿ ಏನು ಹಳ್ಳಿಗಳಲ್ಲಿರೋ ರೋಡ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರಾ, ಅಥವಾ ನಮ್ಮ ಟೌನ್ಗಳಲ್ಲೆಲ್ಲ ಹಾಕ್ಸ್ಬಿಟ್ಟಿದ್ದಾರಾ? ಇಲ್ವಲ್ಲ. ಈಗ ನಾನು ಹೇಳಿದೆ, ನಮ್ಮ KG ಮೊಹಲ್ಲಾದಲ್ಲಿ ಹಾಕ್ಸಿ. ನಾನು ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ನಾನು
ಒಂದು 50 ಕೋಟಿ ನೀವು ತರ್ತೀರೋ, ಇನ್ನೊಂದು ಡಿಪಾರ್ಟ್ಮೆಂಟಿಂದ ತರಿಸ್ತೀರೋ, ಏನು ಮಾಡ್ತೀರೋ, ಒಂದು 50 ಕೋಟಿ ತಂದು ನಮ್ಮ ಎಂಟೈರ್ KGN ಏರಿಯಾ ಏನಿದೆ ಇವತ್ತು ಮೋರಿಗಳಿಲ್ಲ, ರೋಡ್ಗಳಿಲ್ಲ, ಕಂಬಗಳಿಲ್ಲ, ಲೈಟ್ಗಳಿಲ್ಲ, ಯೂನಿಟ್ಗಳಿಲ್ಲ, ಡೆವಲಪ್ ಮಾಡಿ ಸಂತೋಷ. ಬೇಡ ಅಂತ ಇರೋದು ಯಾರು ಯಾವ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಅದು ಒಪ್ಪಲೇಬೇಕು. ನಾವೆಲ್ಲ ಒಪ್ಕೊಳ್ತೀವಿ. ನಾನು ಹೇಳ್ದಲ್ಲ, 2022ರಲ್ಲಿ ನವರತ್ನ ವರ್ಕ್ ಆಗಿದ್ರು. ಆಗಿನ ಶಾಸಕರು JK ಕೃಷ್ಣಾರೆಡ್ಡಿ ಇದ್ರು. ಅವರು 30 ಕೋಟಿ ನವರತ್ನದು, 10 ಕೋಟಿ ಸ್ಪೆಷಲ್ ಗ್ರಾಂಟು, 40 ಕೋಟಿ ವರ್ಕ್ಸ್ ಇವತ್ತು ನಡೀತಾ ಇರೋದೆಲ್ಲ. ಏನು ದೊಡ್ಡ ದೊಡ್ಡ ರೋಡ್ಗಳು ಹಾಕ್ತಾ ಇದಾರಲ್ಲ, ಈಗಿನ ಗ್ರಾಂಟ್ ಅಲ್ಲ, ಆಗಿನ ಗ್ರಾಂಟು. BJP ಸರ್ಕಾರದು. ಇವೆಲ್ಲ ಸತ್ಯಾಂಶ ಹೇಳ್ಬೇಕಲ್ಲ. ಹೇಳಲ್ಲ, ಪ್ರೂಫ್ ಸಮೇತ ಹೇಳ್ತೀನಿ. ಈ ನವರತ್ನದು ಪ್ರೂಫ್ ಸಮೇತ ಹೇಳ್ತೀನಿ. ಯಾರೇನೇ ಹೇಳ್ಕೊಳ್ಳಿ. ತಮಾಷೆ ಮಾತುಗಳು ಮಾತಾಡುವಂಥದ್ದು ನಿಲ್ಲಿಸಬೇಕು. ಬರೀ TRPಗೋಸ್ಕರ ಏನಂತ ಬಂದಿದ್ದೆಲ್ಲ ಮಾತಾಡಬಾರ್ದು. ಅಕಸ್ಮಾತ್ ರಾಜಕೀಯದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಕನಿಷ್ಠ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ತಮ್ಮ ಅಣ್ಣನಿಗೆ ಮಾತಾಡುವಾಗ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ರಾಜಕೀಯದಲ್ಲಿ. ಯಾಕಂದರೆ ನಮ್ಮದು ಒಂದು ಇತಿಹಾಸ ಇದೆ ರಾಜಕೀಯದಲ್ಲಿ. ನಾವು ಮಾಸ್ಟರ್ಸ್ ಡಿಗ್ರಿ ತೊಗೊಂಡಿದ್ದೀವಿ ರಾಜಕೀಯದಲ್ಲಿ. ನೀವು ಬರೀ ಸ್ಟೂಡೆಂಟ್ ಆಗಿರಿ, ಬೇಬಿ ಸಿಟ್ಟಿಂಗಲ್ಲಿ ಅಡ್ಮಿಷನ್ ಮಾಡಿದ್ದೀರಾ, ಅಲ್ಲೇ ಇದ್ರೆ ವಾಸಿ. ಅದು ಬಿಟ್ಟು ಬೇರೆ ರಾಜಕೀಯದಲ್ಲಿ ಮಾತಾಡೋಕೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ಕರ್ಮಕಾಂಡಗಳು ಏನಿದೆಯೋ ಎಳೆದಾಗಿ ಈವರೆಗೂ ಸುಮ್ಮನೆ ಇದ್ದೆ, ಮುಂದಿನ ದಿನಗಳಲ್ಲಿ ನಿನ್ನ ಕರ್ಮಕಾಂಡಗಳು ತಮ್ಮ ಹೇಳ್ಕೊಂಡ್ರೆ ಸುಮಾರಿದೆ, ಎಳೆದಾಗಿ ಬಿಚ್ಚಿಡ್ತೀನಿ. ಮತ್ತೆ ನೋಡೋಣ. ಒಂದು ಲಾಸ್ಟ್ ಮಾತು ಹೇಳ್ತೀನಿ. ಆಗಿನ ಶಾಸಕರು JK ಕೃಷ್ಣಾರೆಡ್ಡಿ ಹತ್ರ 2023 ಎಲೆಕ್ಷನಲ್ಲೇ ಏನು ಬೇಕು ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ರು, ಅಧಿಕಾರ ಇಲ್ಲ ಅಂತ. ನಾಳೆ ಇವ್ರು ಓಟ್ ಹಾಕ್ತಾರಂತೆ. ಅಮ್ಮ, ಈ ಓಟ್ ಆದಮೇಲೆ 2028ರಲ್ಲಿ ಗೆಲ್ತಾರೋ ಅಕಸ್ಮಾತ್ ಸೋಲ್ತಾರೋ ಗೊತ್ತಿಲ್ಲ. ಸುಧಾಕರ್ ರೆಡ್ಡಿ ಅವರು ಅಥವಾ JK ಕೃಷ್ಣಾರೆಡ್ಡಿ ಗೆಲ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಏನಾನ ಸುಧಾಕರ್ ರೆಡ್ಡಿ ಅವರು ಸೋತೋಗ್ಬಿಟ್ರೆ 2028ರಲ್ಲಿ JK ಕೃಷ್ಣಾರೆಡ್ಡಿ ಅವ್ರು ಗೆದ್ಬಿಟ್ರೆ ಒಂದು ಕ್ಷಣ ಇರಲ್ಲ. ಅಲ್ಲೆಲ್ಲ ದ್ರೋಹ ಮಾಡ್ಕೊಂಡು ಬಂದಿರೋ ಅಂಥವ್ರು ನಿಮ್ಗೆ ದ್ರೋಹ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇವ್ರ ಕರ್ಮಕಾಂಡಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಹೇಳ್ತೀನಿ. ನಾಟಕಗಳು ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಹಿಂದ್.